ತಮ್ಮ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಪ್ರತಿದಿನ ರಾತ್ರಿ ನಡೆಸುವ ಆ ಕ್ರಿಯೆ ನಿಲ್ಲಿಸಿಬಿಟ್ರೆ ಏನಾಗುತ್ತೆ ಎಂದು ಒಮ್ಮೆಯಾದ್ರೂ ನೀವು ಪ್ರಶ್ನೆ ಮಾಡಿದ್ದೀರಾ? ಒಂದು ವೇಳೆ ಅಂತಹ ಪ್ರಶ್ನೆ ಕುತೂಹಲಕಾರಿ ವ್ಯಕ್ತಿಗಳಿಗೆ ಹುಟ್ಟೇ ಇರುತ್ತೆ. ಅದಕ್ಕೆ ಉತ್ತರ ಇಲ್ಲಿದೆ, ಹೇಳ್ತೀವಿ ಕೇಳಿ. ಒಂದು ವೇಳೆ ಆ ರೀತಿಯಾದಲ್ಲಿ ಆರೋಗ್ಯಕರ ಲೈಂಗಿಕ ಜೀವನವು ಉತ್ತಮ ಮನಸ್ಥಿತಿಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇಲ್ಲವಾದಲ್ಲಿ ನಿಮ್ಮ ಆರೋಗ್ಯವು ಹದಗೆಡುತ್ತೆ. ಒಂದು, ನಿಮ್ಮ ದೇಹದ ಇಮ್ಯುನಿಟಿ ಕಡಿಮೆಯಾಗುತ್ತೆ. ನೀವು ದೀರ್ಘಕಾಲದವರೆಗೆ ಕ್ರಿಯೆ ಮಾಡದೇ ಇದ್ರೆ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ಗಮನಾರ್ಹವಾಗಿ ದುರ್ಬಲಗೊಳ್ಳುತ್ತದೆ. ಸೂಕ್ಷ್ಮ ಜೀವಿಗಳು ದೇಹದಲ್ಲಿ ಹರಡುತ್ತವೆ. ಶೀತ, ಜ್ವರ, ಸಾಮಾನ್ಯವಾದ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತಿರುತ್ತೆ. 2, ನಿಮ್ಮ ದೇಹದ ಒತ್ತಡವೂ ಹೆಚ್ಚಾಗುತ್ತೆ. ನಿಮ್ಮ ಒತ್ತಡದ ಮಟ್ಟವನ್ನ ಕಡಿಮೆ ಮಾಡಲು ಸೆಕ್ಸ್ ಉತ್ತಮ ಮಾರ್ಗವಾಗಿದೆ. ನಿಯಮಿತವಾಗಿ ಒತ್ತಡದ ಹಾರ್ಮೋನುಗಳ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಮತ್ತು ದೈನಂದಿನ ಜೀವನದಲ್ಲಿ ನಿಮಗೆ ಹೆಚ್ಚು ವಿಶ್ರಾಂತಿಯನ್ನ ನೀಡುತ್ತೆ. ಈ ಪ್ರಮುಖ ಸಮತೋಲನವಿಲ್ಲದೆ ಹೋದ್ರೆ ಜೀವನ ಅಸ್ತವ್ಯಸ್ತವಾಗುತ್ತೆ. ಇನ್ನು ನೀವು ಪ್ರಚೋದಿಸಲು ಸಹ ಕಷ್ಟವಾಗುತ್ತೆ. ಇದು ನಂಬಲೇ ಕಷ್ಟವಾಗಿದೆ, ಆದ್ರೆ ನಿಜ. ನಿಯಮಿತವಾಗಿ ಅಭ್ಯಾಸ ಮಾಡಿದ್ರೆ ಬಹಳಷ್ಟು ಜನರಿಗೆ ಪ್ರಚೋದಿಸಲು ಕಷ್ಟವಾಗುತ್ತೆ. ಮಹಿಳೆಯರಿಗೆ ಪರಾಕಾಷ್ಠೆಯನ್ನ ಹೊಂದುವುದು ಕಷ್ಟವಾಗುತ್ತದೆ. ಆದ್ದರಿಂದ ಯಾವಾಗಲೂ ಆಸಕ್ತಿ ಉಳಿಯುವ ಹಾಗೆ ನೋಡಿಕೊಳ್ಳಿ. ಇನ್ನ ನಿಮ್ಮ ಕನಸುಗಳು ಬದಲಾಗುತ್ತೆ. ಕೆಲವು ಜನರು ಇದ್ದಕ್ಕಿದ್ದಂತೆ ತಮ್ಮ ಜೀವನವನ್ನ ಅನುಭವಿಸದೇ ಇರುವಾಗ ವಿಚಿತ್ರ ಕನಸುಗಳನ್ನ ಹೊಂದುತ್ತಾರೆ. ನೀವು ಅನಿರೀಕ್ಷಿತವಾಗಿ ಈ ಬಗ್ಗೆ ಕನಸು ಕಾಣುವಿರಿ ಅಥವಾ ನಿಮ್ಮ ನಿದ್ರೆಯಲ್ಲಿ ಸಂಭೋಗೋದ್ರೇಕವನ್ನ ಹೊಂದಿದ್ದೀರಿ ಎಂದು ಅರ್ಥೈಸಬಹುದು. 5, ಕಾಲಾನಂತರದಲ್ಲಿ ನೀವು ಆ ಬಯಕೆಯನ್ನೇ ಕಳೆದುಕೊಳ್ತೀರಿ. ಇನ್ನು ಲೈಂಗಿಕ ಹಾರ್ಮೋನ್ಗಳ ಉತ್ಪಾದನೆಯು ಕಡಿಮೆಯಾಗುತ್ತೆ. ನೀವು ಸ್ವಲ್ಪ ಸಮಯದವರೆಗೆ ದೂರದಲ್ಲಿದ್ದರೆ ಅದನ್ನ ನೀವು ಅನುಭವಿಸುತ್ತೀರಿ. ಇನ್ನು ಕಾಮಾಸಕ್ತಿಯು ಅಂತಿಮವಾಗಿ ವಿಭಿನ್ನವಾಗಿ ಪರಿಣಮಿಸುತ್ತೆ ಮತ್ತು ಇದು ನಿಮ್ಮ ಲೈಂಗಿಕ ಹಾರ್ಮೋನ್ಗಳು ನಿಧಾನವಾಗಿ ಅದೃಶ್ಯವಾಗುವ ಹಾಗೆ ಮಾಡುತ್ತೆ. 6, ನಿಮ್ಮ ಸಂಗಾತಿ ಮತ್ತು ನಿಮ್ಮ ನಡುವಿನ ಅಂತರವು ಹೆಚ್ಚುತ್ತೆ. ನಿಮ್ಮ ಸಂಗಾತಿ ಮತ್ತು ನಿಮ್ಮ ನಡುವೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಮನಸ್ತಾಪಗಳು ಉಂಟಾಗುತ್ತೆ. ನಿಮ್ಮ ಆತ್ಮೀಯತೆ ಮತ್ತು ಅನುರಾಗಗಳು ದೂರ ಆಗುತ್ತೆ. 7, ಖಿನ್ನತೆಯು ಕಡಿಮೆಯಾಗುತ್ತೆ. ಇದರಿಂದ ನಿಮ್ಮ ಆರೋಗ್ಯವು ಕ್ಷೀಣಿಸುತ್ತದೆ. ಬಹು ಮುಖ್ಯವಾಗಿರುವ ಮತ್ತೊಂದು ಎಫೆಕ್ಟ್ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಅಪಾಯವೂ ಹೆಚ್ಚಾಗುತ್ತೆ. ದೀರ್ಘಕಾಲದವರೆಗೆ ಲೈಂಗಿಕತೆಯನ್ನ ಹೊಂದಿರದಿದ್ದಾಗ ಪುರುಷರಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಅಪಾಯವೂ ಹೆಚ್ಚಾಗುತ್ತೆ. ಹಾಗಾಗಿ ಪುರುಷರು ಲೈಂಗಿಕ ಕ್ರಿಯೆ ಮಾಡಬೇಕು. ಕ್ಯಾನ್ಸರ್ ಅಪಾಯವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಳ್ಳೆ ಕಂಟೆಂಟ್ ಹಾಕ್ತಾರೆ, ಒಳ್ಳೆ ವಿಡಿಯೋಸ್ ಹಾಕ್ತಾರೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ. ಒಳ್ಳೆ ಕಂಟೆಂಟ್, ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ. ಥ್ಯಾಂಕ್ ಯು.